ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಿಳಿಗಿರಿ ರಂಗನ ಬೆಟ್ಟದ ಅಗ್ನಿ ಅವಘಡದಲ್ಲಿ ಅಂಗಡಿಗಳು ಸಂಪೂರ್ಣ ಭಸ್ಮ. ತಾಲೂಕು ನಾಯಕ ಮಂಡಳಿ ವತಿಯಿಂದ ಸಹಾಯಧನ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಅಗ್ನಿ ಅವಘಡದಿಂದಾಗಿ 7 ಅಂಗಡಿಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ಬಿಳಿಗಿರಿ ರಂಗನ ಬೆಟ್ಟದ ಬಸ್ ನಿಲ್ದಾಣದ ಬಳಿ ಇರುವ ಮೀನಾ ನಾಗೇಂದ್ರ, ಡಿ ರಾಜು, ಸುಮಾ, ಶೇಷಾದ್ರಿ, ಎಲ್ ಸ್ವಾಮಿ, ಆರ್ ನಾಗೇಂದ್ರ, ಜಿ ಕುಮಾರ್, ಎಲ್ ಗೋವಿಂದ್ ಎಂಬುವವರಿಗೆ ಸೇರಿದ 7 ಅಂಗಡಿಗಳು ಬೆಂಕಿಯ ಕೆನ್ನಾಲಿಗೆ ಸಂಪೂರ್ಣ ಸುಟ್ಟು ಹೋಗಿವೆ. ಬೆಳಗಿನ ಜಾವ 3:30ರಲ್ಲಿ ಘಟನೆ ನಡೆದಿದ್ದು, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿದೆಯೋ ಅಥವಾ ಕಿಡಿಗೇಡಿಗಳ ಕೃತ್ಯವೋ ಎಂಬುದು ಇನ್ನೂ ತಿಳಿದು ಬಂದಿಲ್ಲ. ಅಂಗಡಿಗಳಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಕೂಡಲೇ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸತತ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನ ನಂದಿಸಿದ್ದಾರೆ. ಅಷ್ಟರಲ್ಲಾಗಲೇ 7 ಅಂಗಡಿಗಳು ಹಾಗೂ ಅಂಗಡಿಯಲ್ಲಿದ್ದ ಲಕ್ಷಾಂತರ ಮೌಲ್ಯದ ವಸ್ತುಗಳು ಮತ್ತು ಖಾನೆಯಲ್ಲಿದ್ದ ಹಣ ಬೆಂಕಿಗಾಹುತಿಯಾಗಿವೆ. ವಿಷಯ ತಿಳಿದು ಸ್ಥಳಕ್ಕೆ ಯಳಂದೂರು ತಾಲೂಕು ನಾಯಕ ಮಂಡಳಿಯ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಭೇಟಿ ನೀಡಿ ಅಂಗಡಿ ಮಾಲೀಕರಿಗೆ ಸಾಂತ್ವನ ಹೇಳಿ ಸಂಘದ ವತಿಯಿಂದ ಅಂಗಡಿ ಮಾಲೀಕರಿಗೆ ಒಂದೊಂದು ಅಂಗಡಿಗೆ 10,000 ರೂಪಾಯಿಗಳಂತೆ 7 ಅಂಗಡಿ ಮಾಲೀಕರಿಗೆ 70,000 ಸಹಾಯಧನ ನೀಡಿದರು. ಗ್ರಾಮಸ್ಥರು ಸಹಾಯ ಹಸ್ತ ನೀಡಿದ ತಾಲೂಕು ನಾಯಕ ಮಂಡಳಿಯವರಿಗೆ ಕೃತಜ್ಞತೆ ಸಲ್ಲಿಸಿದರು. ಅಗ್ನಿ ಅವಘಡದಿಂದಾಗಿ ಅಂಗಡಿಗಳು ಸುಟ್ಟು ಹೋಗಿರುವ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಅಧಿಕಾರಿ ಬಿಂದ್ಯಾ, ತಹಶೀಲ್ದಾರ್ ನಯನಾ ಭೇಟಿ ನೀಡಿ ಪರಿಶೀಲಿಸಿ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ನಂತರ ಘಟನೆ ಸ್ಥಳಕ್ಕೆ ಯಳಂದೂರು ಠಾಣೆಯ ಪೊಲೀಸರು ತೆರಳಿ ಪರಿಶೀಲಿಸಿ ಅಂಗಡಿಗಳ ಮಾಲೀಕರಿಂದ ಮಾಹಿತಿ ಪಡೆದುಕೊಂಡರು. ನಂತರ ಸುಟ್ಟು ಹೋಗಿರುವ ಅಂಗಡಿಗಳ ಬಳಿ ಇರುವ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ನಾಯಕ ಮಂಡಳಿ ಅಧ್ಯಕ್ಷ ಮುರಳಿ ಕೃಷ್ಣ ಖಜಾಂಚಿ, ಉಮೇಶ್, ಸಂಘದ ಉಮಾಶಂಕರ್ ಚಂಗಚಹಳ್ಳಿ, ಮಹದೇವಸ್ವಾಮಿ, ಅಗರ ನಾರಾಯಣಸ್ವಾಮಿ, ಟೌನ್ ಶ್ರೀನಿವಾಸ್, ಶಿಕ್ಷಕ ರಂಗನಾಥ್, ಅಗರ್ ರಾಜು, ಬೆಟ್ಟದ ಮುಖಂಡರು ಗೋಪಾಲ್ ಕೃಷ್ಣ, ಪ್ರದೀಪ್ ಕುಮಾರ್, ಶ್ರೀನಿವಾಸ್, ನಾಗೇಶ್, ಸಂಜಯ್, ದಾಸ ಹಾಗೂ ಇತರರು ಹಾಜರಿದ್ದರು. ವರದಿ ಗೂಳಿಪುರ, ಮಣಿಕಂಠ ನಾಯ್ಕ್, ಚಾಮರಾಜನಗರ. ಹೋಗಿ ಇರ್ಲಿ. ಯಾರ್ಯಾರು ಅವನ್ನೆಲ್ಲ ಕರೀತಾರೆ. ಯಾರು ನಿನ್ನೆ ತಡರಾತ್ರಿ 2 ಗಂಟೆಯ ಸಮಯದಲ್ಲಿ ಬಿಳಿಗಿರಿ ಬೆಟ್ಟದ ಪರಿಶಿಷ್ಟ ಪಂಗಡದ ಜನಾಂಗದವರು ತಮ್ಮ ಜೀವನೋಪಾಯಕ್ಕಾಗಿ ಅಂಗಡಿಗಳನ್ನು ಹಾಕಿಕೊಂಡಿದ್ದಾರೆ. ಆದರೆ ಕಾರಣಾಂತರಗಳಿಂದ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 7 ಅಂಗಡಿ ಭೀಕರವಾಗಿ ಎಲ್ಲ ಸುಟ್ಟು ಕರಕಲಾಗಿದೆ. ಅವರಿಗೆ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಒಬ್ಬ ನಾಗರಿಕನಾಗಿ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ಇವರ ಸಹಾಯಕ್ಕೆ ಪರಿಶಿಷ್ಟ ಪಂಗಡದ ಇಲಾಖೆಯವರು ಮತ್ತು ನಮ್ಮ ತಾಲೂಕಿನ MLA ಅವರು ಕೂಡ ಇವರಿಗೆ ಸರಿಯಾದ ರೀತಿಯಲ್ಲಿ ಸಹಾಯ ಮಾಡಬೇಕು. ಹಾಗೂ ನಮ್ಮ ಸಂಘದ ವತಿಯಿಂದ ನಾವು ಕೂಡ ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಮಾಡಿದ್ದೀವಿ. ತಾಲೂಕು ನಾಯಕ ಮಂಡಳಿಯಿಂದ ಮಾಡಿದ್ದೀವಿ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಇವರುಗಳಿಗೆ ಹೆಚ್ಚಿನ ರೀತಿಯಲ್ಲಿ ಸರ್ಕಾರದವರೇ ಅಂಗಡಿ ಮಾಡಿಕೊಟ್ಟು ಇವರುಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಯಳಂದೂರು ತಾಲೂಕು ನಾಯಕ ಮಂಡಳಿ ವತಿಯಿಂದ ನಾನು ಈ ಮೂಲಕ ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ. ನಿನ್ನೆ ದಿನ ತಡರಾತ್ರಿ ಸುಮಾರು 2 ಗಂಟೆಯ ಸಮಯದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಬಸ್ ಸ್ಟ್ಯಾಂಡ್ನಲ್ಲಿರುವ ಜೀವನಾಧಾರಕ್ಕೆ ನಾಯಕ ಜನಾಂಗ ಅವಲಂಬಿಸಿದ ಒಂದು 7 ಜನ ಕುಟುಂಬದವರು
ಜೀವನೋಪಾಯಕ್ಕಾಗಿ ಅಂಗಡಿಗಳನ್ನ ಇಟ್ಕೊಂಡು ಜೀವನ ಮಾಡ್ತಿರ್ತಾರೆ. ಅದಕ್ಕೆ ಆಕಸ್ಮಿಕವಾಗಿ ನಿನ್ನೆ ಬೆಂಕಿ ತಗಲಿ ಎಲ್ಲ ಸುಟ್ಟು ಭಸ್ಮವಾಗಿ ಸಂಪೂರ್ಣವಾಗಿ ಕರಕಲಾಗಿ ಸ್ವಲ್ಪವೂ ಅದರಲ್ಲಿ ಉಳಿದಿರೋ ಅವಶೇಷಗಳು ಉಳಿದಿರೋದಿಲ್ಲ. ಇದಕ್ಕೆ ತುಂಬ ದುಃಖತಪ್ತರಾಗಿದ್ದು ಗ್ರಾಮಸ್ಥರೆಲ್ಲ ಇದು ಮಾಡಿ ತಾಲೂಕು ನಾಯಕ ಸಂಘದ ಮೊರೆ ಹೋದಾಗ ತಾಲೂಕು ನಾಯಕ ಸಂಘದ ವತಿಯಿಂದ ನಮಗೆ ಸ್ಪಂದಿಸಿ ಒಂದು ಸಹಾಯವನ್ನು ಮಾಡಿರ್ತಾರೆ. ಇದಕ್ಕೆ ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಾಯಕ ಜನಾಂಗದ ಪರವಾಗಿ ಯಳಂದೂರು ತಾಲೂಕು ನಾಯಕ ಮಂಡಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.